ಆತ್ಮೀಯರೇ, ವಿದ್ಯಾರ್ಥಿನಿಯರೇ, ಎಲ್ಲ ಬೇರೆ ಬೇರೆ ಶಾಲೆಗಳಿಂದ ಬಂದಿರುವಂಥ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕರು, ಕರಾವಳಿ ಪ್ರೌಢಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಸನಮೋಟೆ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೊನ್ನಾವರ ಮತ್ತು ಸೇರಿರುವಂಥ ಎಲ್ಲ ಸಾರ್ವಜನಿಕ ಆತ್ಮೀಯರೇ, ನಿಮ್ಮೆದುರಿಗೆ ಇವತ್ತು ಈ ಒಂದು ನಾಟಕ ನಾವು ಪ್ರತಿ ವರ್ಷ ರಾಷ್ಟ್ರೀಯ ನಾಟ್ಯೋತ್ಸವದಲ್ಲಿ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೇವೆ. ಇದು ಇಡೀ ನಮ್ಮ ಮುಂದಿನ ಭವಿಷ್ಯ, ಶಾಲೆಯಲ್ಲಿ ಕಲಿಯುತ್ತಿರುವಂಥ ಹೈಸ್ಕೂಲು ಕಾಲೇಜುಗಳಲ್ಲಿ ಕಲಿಯುತ್ತಿರುವಂಥ ವಿದ್ಯಾರ್ಥಿಗಳು, ಇದು ನಮ್ಮ ಮುಂದಿನ ಭವಿಷ್ಯವೇ ಅದು ಭಾರತದ್ದು. ಹಾಗಾಗಿ ನಮ್ಮ ದೇಶದ ಕಲೆ ಮತ್ತು ಸಂಸ್ಕೃತಿ ಇತ್ಯಾದಿಗಳ ಪರಿಚಯ ಮಾಡುವ ಒಂದು ಸಣ್ಣ ಪ್ರಯತ್ನ ಇದು. ನೀವೆಲ್ಲ ಇಲ್ಲಿ ಸೇರಿದ್ದೀರಿ, ಭಾಳ ಸಂತೋಷ ಆಗ್ತದೆ. ನಾನು ಬೇರೆ ಬೇರೆ ಶಾಲೆಯ ಎಲ್ಲ ಶಿಕ್ಷಕರನ್ನು, ಮುಖ್ಯಸ್ಥರನ್ನು ನಾನು ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮ್ಮೆದುರಿಗೆ ಇವತ್ತು ಒಂದು ನಾಟಕ ಪ್ರದರ್ಶನ ಆಗಲಿಕ್ಕಿದೆ, ಪಂಚವಟಿಯ ಮಾಯಾಮುಖಗಳು. ನಿಮಗೆ ಪಂಚವಟಿ ಕತೆ ಗೊತ್ತಿರಬಹುದು. ಇಲ್ಲಿ ಅದು ಅನಾವರಣ ಆಗ್ತಾ ಹೋಗ್ತದೆ. ಇದು ನಿರ್ಮಾಣ ಪಂಚವಟಿ ರಂಗಶಾಲೆ, ಹಕ್ಕಲಾಡಿ, ಕುಂದಾಪುರ ತಾಲೂಕು. ನಿರ್ವಹಣೆ ಸರ್ಕಾರಿ ಪ್ರೌಢಶಾಲೆ, ಹಕ್ಕಲಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಿರ್ದೇಶನ ಪೃಥ್ವಿನ್ ಕೆ ಉಡುಪಿ. ಇದರ ಮೂಲ ಶ್ರೀ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ. ಇದರ ಕರ್ನಾಟಕ ನಾಟಕ ಅಕಾಡೆಮಿ, ಬೆಂಗಳೂರು. ಗೊತ್ತಾಗಲಿಲ್ಲ ಏನಂತ. ಅಲ್ಲ, ಮೂಲ ಕುವೆಂಪುನ ಕರ್ನಾಟಕ ನಾಟಕ ಅಕಾಡೆಮಿ ಇವರು ಏರ್ಪಡಿಸಿದಂಥ ಸ್ಪರ್ಧೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿರುವಂಥ ನಾಟಕ ಇದು. ಮತ್ತು ಸುಮಾರು ಈ ಎಲ್ಲ ಭಾಗವಹಿಸುವವರು ಶಾಲಾ ವಿದ್ಯಾರ್ಥಿಗಳಿಗಾಗಿ ನಾಟಕವನ್ನು ನಿರ್ಮಿಸಿ ಇದು ರಾಜ್ಯ ಮಟ್ಟದಲ್ಲಿ ಮೊದಲನೇದು ಬಂದಿದೆ. ಸುಮಾರು 35 ವಿದ್ಯಾರ್ಥಿಗಳಿದ್ದಾರೆ, ಪುಟ್ಟ ಮಕ್ಕಳು ನಿಮ್ಮ ಹಾಗೆ ಬಣ್ಣ ಹಚ್ಚಿ ಕುಣಿಲಿಕ್ಕಿದ್ದಾರೆ. ನೀವು ಇದರಿಂದ ಒಂದು ಪ್ರೇರಣೆಯನ್ನು ಪಡಿತೀರಿ ಅಂತ ನಾನು ಭಾವಿಸ್ತೇನೆ. ನೀವು ಮಾತ್ರ ಅಲ್ಲ, ನಾವು ಸಹ ಒಂದು ಪ್ರೇರಣೆಯನ್ನು. ದಕ್ಷಿಣ ಕನ್ನಡದಲ್ಲಿ ಯಕ್ಷಗಾನ ಇರಬಹುದು, ನಾಟಕ ಇರಬಹುದು, ಮಕ್ಕಳನ್ನು ಉದ್ದೇಶಿಸಿ, ಅದು ಉಡುಪಿ ಜಿಲ್ಲೆಯಲ್ಲಿ ತುಂಬ ದೊಡ್ಡ ಕೆಲಸ ಆಗ್ತಾಯಿದೆ. ಆ ಒಂದು ಪ್ರೇರಣೆಯಿಂದ ನಮ್ಮಲ್ಲೂ ಅಂಥದ್ದು ಆಗಬೇಕು. ಇದು ಗುಣವಂತೆ ಒಂದು ಈ ಸುತ್ತಮುತ್ತಲು ಎಲ್ಲ ಭಾಗ ಕಲೆಗೆ ಬಹಳ ಮಹತ್ವ ಇರುವಂಥದ್ದು. ನೀವು ಸಹ ಅಂತಹ ಪ್ರಯತ್ನವನ್ನು ನಾನು ಎಲ್ಲರಲ್ಲೂ ಹೇಳ್ತೇನೆ, ಒಂದು ವಿನಂತಿ ಮಾಡ್ತೇನೆ. ನಾವೆಲ್ಲ ಸೇರಿ ಈ ಭಾಗದಲ್ಲಿ ನಾವು ಅದನ್ನು ಹೆಚ್ಚು ಕಟ್ಟಬೇಕು. ಕಲೆಗೆ ಸಂಬಂಧಪಟ್ಟದ್ದು ಅದು ಮಕ್ಕಳಿಗೆ ಅರ್ಥ ಆಗಬೇಕು. ನೀವೆಲ್ಲ ತುಂಬ ಶಿಸ್ತಿನಿಂದ ಕೂತ್ಕೊಂಡಿದ್ದೀರಿ, ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ. ನಿಮಗೆ ನಗೆ ಆಡಬೇಕು ಕಂಡ್ರೆ ನಗೆ ಆಡಿ, ಚಪ್ಪಾಳೆ ಹೊಡಬೇಕು ಅಂದರೆ ಹೊಡೆಯಿರಿ. ಯಾವುದೇ ಒಂದು ಸಂಕೋಚ ಇಟ್ಕೊಳ್ಬೇಡಿ. ಹಾಗೆ ಸಂಕೋಚದಿಂದ ಭಯದಿಂದ ಕೂತ್ರೆ ನಮ್ಗೆ ಯಾವುದೂ ಅರ್ಥ ಆಗೋದಿಲ್ಲ. ಸಂಕೋಚ ಬಿಡಬೇಕು. ಯಾವುದನ್ನು ಮತ್ತೊಂದು ತಿಳ್ಕೊಳ್ಳುವಾಗ ಸಂಕೋಚ ಇರಬಾರ್ದು. ನಾನು ತಿಳಿದಿದ್ದೇನೆ ಅಂತ ಹೇಳುವಾಗ ಸಂಕೋಚ ಇರಬೇಕು, ತಿಳ್ಕೊಳ್ಳುವಾಗ ಸಂಕೋಚ ಇರಬೇಕು. ಪ್ರಶ್ನೆ ಮಾಡಬೇಕು, ನೋಡಬೇಕು, ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಖುಷಿಯಾದರೆ ನಗೆ ಆಡಬೇಕು. ನಮ್ಮ ಭಾರತೀಯರಲ್ಲಿ ನಮಗೆ ಭಾಳ ದೊಡ್ಡ ಕೊರತೆ ಏನು ಅಂದರೆ, ನಾವು ನಗೆ ಆಡೋದೇ ಕಡಿಮೆ. ನಾವು ಹೆಚ್ಚು ಒಂದು ಕ್ಯಾಮ್ರಕ್ಕೆ ಪೋಸ್ ಕೊಡಲಿಕ್ಕೂ ನಗೆ ಆಡಿ ಅಂತ ಹೇಳಬೇಕಾಗತ್ತೆ. ಸ್ವಲ್ಪ ಖುಷಿ, ಸಂತೋಷ. ನೀವು ಪಾಠವನ್ನು ಹೇಗೂ ಕೇಳ್ತೀರಿ, ಇಲ್ಲಿ ಈ ನಾಟಕವನ್ನು ನೋಡಿ ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ, ಇಲ್ಲಿ ಸೇರಿರುವ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮ ಪೃಥ್ವಿನ್ ಕೆ ಅವರ ನಿರ್ದೇಶನದ ನಾಟಕವನ್ನು ನೋಡೋಣ. ನಮಸ್ಕಾರ.
ಎಲ್ಲರಿಗೂ ನಮಸ್ಕಾರಗಳು. ಪಂಚವಟಿ ರಂಗಶಾಲೆ ನಿರ್ಮಾಣದ ಸರ್ಕಾರಿ ಪ್ರೌಢಶಾಲೆ ಹಕ್ಲಾಡಿ ಅರ್ಪಿಸುವ ನಾಟಕ ಪಂಚವಟಿಯ ಮಾಯಾಮುಖಗಳು. ನಿರ್ದೇಶನ ಪೃಥ್ವಿನ್ ಕೆ. ಮೂಲ ಶ್ರೀ ಕುವೆಂಪುರವರ ರಾಮಾಯಣ ದರ್ಶನಂ. ಎಲ್ಲರೂ ಶಾಂತಚಿತ್ತರಾಗಿ ನಾಟಕವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ನಿಮ್ಮ ಮುಂದೆ ನಾಟಕ ಪಂಚವಟಿಯ ಮಾಯಾಮುಖಗಳು. ಕಚೇರಿಗಳಿಗೊಂದು ವಿಧೇಯತೆಯ ಮುಖವಾಡ, ಬೀದಿ ಬೀದಿಗೊಂದೊಂದು ಸಭ್ಯತೆಯ ಮುಖವಾಡ, ಹಿರಿಯರ ಮುಂದೊಂದು ಹಿಂದೊಂದು ಮುಖವಾಡ, ಗೆಳೆಯರ ಪಕ್ಕದಲ್ಲೊಂದು ಲೆಕ್ಕದಲ್ಲೊಂದು ಮುಖವಾಡ, ದೇವಸ್ಥಾನಕ್ಕೆ ಬೇಕಾದ ಭಕ್ತಿಯ ಮುಖವಾಡ, ಹೆಂಡದಂಗಡಿಗೆ ಬೇಕಾದ ಮತ್ತಿನ ಮುಖವಾಡ, ಹೊಟ್ಟೆಗೆಚ್ಚಿಗೊಂದು ಮುಖವಾಡ,
ಒಂದು ಇನ್ನೊಂದಾಗಿ ಒಬ್ಬ ಮತ್ತೊಬ್ಬನಾಗಿ ವಂಚಿಸುವ ಈ ಕತೆ ಅದೇ ಪಂಚವಟಿಯ ಮಾಯಾಮುಖಗಳ ಕತೆ. ಪಂಚವಟಿಯ ಮಾಯಾಮುಖಗಳ ಕತೆ. ಹೆಣ್ಣಿನ ಮಗಳು ಜಾನಕಿ ಬಂದಳು, ಹೆಣ್ಣಿನ ಮಗಳು ಜಾನಕಿ ಬಂದಳು, ರಾಮ ಲಕ್ಷ್ಮಣರು ವನವಾಸದೊಳಗೆ, ರಾಮ ಲಕ್ಷ್ಮಣರು ವನವಾಸದೊಳಗೆ, ನೆಲದ ಮಗಳ ಪ್ರೇಮದ ಸ್ಪರ್ಶಕ್ಕೆ ಅರಳಿತು ಪಂಚವಟಿ, ಬೆಳಗಾಗಿ ನೋಡಿದರು ರಾಮ ಲಕ್ಷ್ಮಣರು ಮನದ ಮನದ ಶಾಂತಿ, ಬೆಳಗಾಗಿ ನೋಡಿದರು ರಾಮ ಲಕ್ಷ್ಮಣರು ಮನದ ಮನದ ಶಾಂತಿ. ರಾಮಾಯಣದ ಹೃದಯ ಭಾಗದ ಕಥೆ. ಹಿಂದೊಮ್ಮೆ ಕಡುಗತ್ತಲೆ ತುಂಬಿದ್ದ ಈ ಪಂಚವಟಿ ಈಗ ಮಣ್ಣಿನ ಮಗಳ ಪ್ರೇಮದ ಸ್ಪರ್ಶದಿಂದ ಹೇಗೆ ಅರಳಿ ನಿಂತಿವೆ ನೋಡಿ. ಅಬ್ಬೋ, ಶ್ರೀರಾಮರು ಶ್ರೀರಾಮರು ತಮ್ಮ ಲಕ್ಷ್ಮಣನನ್ನು ಕೂಡಿ ಈ ಕಡೆಗೆ ಬರುತ್ತಿದ್ದಾರೆ, ಈ ಕಡೆಗೆ ಬರುತ್ತಿದ್ದಾರೆ. ಅವರನ್ನು ಆದರದಿಂದ ಕರೆಯೋಣ ಮಾದರಿ. ಕರೆವೆವು ಶ್ರೀರಾಮರನ್ನು ತಮ್ಮ ಲಕ್ಷ್ಮಣನೊಡನೆ ಪಂಚವಟಿಯ ಈ ರಂಗಕ್ಕೆ. ಜಗತ್ತೇ ಶೂನ್ಯವಾದಂತಿದೆ ಬಿಳಿ ಮಂಜಿನ ಧೂಳಿಂದ. ಶರತ್ಕಾಲದ ಚಳಿಯ ಮಂಜಿಗೆ ಏನು ಕಾಣದ ಬಿಳಿಯ ಚಂದಕ್ಕೆ ಬೆರಗಾದರೂ ಕಾಲದ ವೈಭವಕ್ಕೆ. ಗಿಡವಿಲ್ಲ, ಮರವಿಲ್ಲ, ಗಿರಿಯಿಲ್ಲ, ಶಿಖರವಿಲ್ಲ, ನೆಲವಿಲ್ಲ, ಬಾನಿಲ್ಲ, ಬಿಳಿಯ ಬಣ್ಣ ಒಂದೇ, ನೋಟಕ್ಕೆ ಇನ್ನೇನೂ ಇಲ್ಲ. ಸೃಷ್ಟಿಯ ಭಾವವನ್ನೇ ಚಿತ್ರಿಸಿದಂತಿದೆ ತಾಯಿ ಪ್ರಕೃತಿ ರಚಿತವಿ ಮಂಜುಗಲೆ, ತಾಯಿ ಪ್ರಕೃತಿ ರಚಿತವಿ ಮಂಜುಗಲೆ. ದಶರಥನ ಸುತನಾಗಿ ಕೌಶಿಕ ಯಜ್ಞಕ್ಕಾಗಿ ಹರನ ಬಿಲ್ಲನೆ ಮುರಿದು ಸೀತೆಯ ಕರೆದು ತಂದ. ಪಿತನ ವಾಕ್ಯವ ಕೇಳಿ ಅನುಜ ಲಕ್ಷ್ಮಣ ಕೂಡಿ ಹಡಗಿ ಜಾನಕಿಯೊಡನೆ ವನಕ್ಕಾಗಿ ತೆರಳಿ ಹೋದ. ಆರುವ ಮಣ್ಣಿನ ಮಗಳೇ, ಬನ್ನೀರೋ ಬೆಂಕಿಯ ಮಕ್ಕಳೇ,
ಪುತ್ರಣ್ಣ, ಈ ಪಂಚವಟಿಯು ಹೇಗೆ ಅರಳಿ ಚಿಗುರೊಡೆದು ನಿಂತಿದೆ ಎಂಬುದ ಸೀತೆಯ ಕರದಿಂದ ಬೆಳೆದಂತಹ ಆ ಕೃಷಿ ಹೊಲವ ನೋಡ. ಸೀತೆ, ಹೇಳು, ಅದೇನೇನು ನಿನ್ನ ಹೊಲದಲ್ಲಿ ಬೆಳೆದೆ ಎಂಬುದ? ಓ ನೋಡಲ್ಲಿ, ಲವಂಗ, ವಿರಂಗ, ಕುರವ ಕಾಣಿಸಿದರೆ ಕತ್ತೆ ಕಲ್ಗು ಕಮ್ಮಾರಕದಲ್ಲಿ ಆಲಲಂಬಟ್ಟರೆಡಲು ಬೆಟ್ಟು ಬೊಬ್ಬಳೆಯು ಸಾಲ ಕಿತ್ತಳೆ ಪನಸ ಬಿಲ್ವ ಸವಿದೆಗಳು. ಹೂವ ಪೊನ್ನಾಗ ಕಲ್ಲರಡಿ ಅಶ್ವತ್ಥ. ಇಗೋ ಅಗಸೆ, ತಡಸೆ, ಬಸಳೆ ರಂಜೆಗಳು. ಅಗೋ ರುದ್ರಾಕ್ಷಿ, ಖರ್ಜೂರ ಬೆಳತಿಗಳು. ಮತ್ತೆ ಇಗೋ ಇಲ್ಲಿ ಓ ರಾಘವ, ನೋಡಿಲ್ಲಿ. ಓ ರಾಮ, ಮತ್ತೆ ಅಕ್ಕೋ ಅಲ್ಲಿ. ಹಾ ಹಾ ಹಾ, ಸಾಕು ಸಾಕಿನ್ನು. ಮತ್ತೆ ಅಕ್ಕೋ ಅಲ್ಲಿ ತಮ್ಮಯ್ಯ, ಲಕ್ಷ್ಮಣ, ಅಯೋಧ್ಯೆ ರೈತರಿಗೆ ತಕ್ಕ ರಾಣಿ ಸಿಕ್ಕಂತಾಯ್ತು. ಹಾಗಾದರೆ ಸೀತೆ ಎಂಬ ಪದದ ಅರ್ಥವೇನು ಹೇಳಿ? ಹಾ, ಹೇಳಿ ಬಲ್ಲೆವು ನಾವು. ನಿನ್ನ ತಂದೆ ಪೂಜ್ಯ ಜನಕನು ಯಜ್ಞ ನಿಮಿತ್ತ ಹೊಲದಲ್ಲಿ ಹೂಡುವಾಗ ನೇಗಿಲಿಗೆ ಸಿಕ್ಕ ಪೆಟ್ಟಿಗೆ ಶಿಶು ನೀನು ಎಂಬುದ. ಸೀತೆ ಎಂದರೆ ನೇಗಿಲಿನಿಂದಾದ ಗೆರೆ ಎಂದರ್ಥವಲ್ಲವೇ? ನೇಗಿಲಿನ ಗೆರೆಯೇ ಸೀತೆ. ಹಾಗಿರುವಾಗ ಜಗದ ರೈತರಿಗೆಲ್ಲ ಈ ಸೀತೆ ರಾಣಿಯಾಗುವುದರಲ್ಲಿ ತಪ್ಪೇನು? ಭೂಜಾತ ನೀನು, ನಿನ್ನಿಂದದು ಅಸಾಧ್ಯವಲ್ಲ. ಓ ಅತ್ತಿಗೆ, ನಿನ್ನ ಹೊಲದಿಂದಷ್ಟು ಫಲಹಾರವನ್ನು ಅಡುಗೆಗೊಂದಿಷ್ಟು ಕಟ್ಟಿಗೆಯನ್ನು ತರಲು ನನಗೀಗ ಅಪ್ಪಣೆಯಾಗಬೇಕು. ಹಾ, रे
ತಂಪು ಗಾಢಂಧಕಾರ ನಿಬಿಡದ ಈ ದಕ್ಷಿಣದ ಭೂಮಿಗೆ, ಈ ಮಣ್ಣಿಗೆ ಒಮ್ಮಿಂದೇ ಈ ಪರಿಯ ಚೆಲು ಅದೆಲ್ಲಿಂದ ಒದಗಿ ಬಂದಿತು? ಮಾನವ ನಿರ್ಮಿತ ಕೃಷಿ ಭೂಮಿ ಈ ಮಾನವರ ದೆಸೆಯಿಂದ ನಮ್ಮ ನೆಲ ಕೈ ತಪ್ಪುತ್ತಿದೆ. ಹುಡುಕಬೇಕು, ಒಂದು ರಕ್ತವ ಚಪ್ಪರಿಸಬೇಕು. ರೂಪದೊಳಗೆ ಹೋದರೆ ಒಪ್ಪನಿವ ನನ್ನ ಮಾಯಕ ರೂಪದಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿ 16ರ ಹೆಣ್ಣಾಗಿ ಹೋಗಿ
ಅಲ್ಲಿಲ್ಲ. ಅಲ್ಲದೆ ರಾಮ, ನೀ ನಿಂತಿರುವ ಈ ಜನಸ್ಥಾನ ಪಂಚವಟಿಯು ನನ್ನ ಅಣ್ಣ ರಾವಣನ ಅಧಿಕಾರಕ್ಕೆ ಒಳಪಟ್ಟಿದ್ದು. ನೀವಿಲ್ಲಿ ಎಲೆಮನೆ ಕಟ್ಟಿಕೊಂಡು ಕೃಷಿ ಮಾಡುತ್ತಾ ನೆಲೆ ಊರಿರುವುದು ನಮ್ಮಣ್ಣ ತಿಳಿದರೆ ನಿಮ್ಮ ಮುಂಡ ಮುಚ್ಚುವರು. ಆದರೆ ಓ ರಾಮ, ಸಿರುವನಾದ ನೀನು ಎನ್ನ ಒಪ್ಪಿ ಸೇವೆಯಾದರೆ ನಾ ಇದು ಸಂಭಾಳಿಸುವೆ. ಹಾಗಾದರೆ ಇದಕ್ಕೊಂದು ಪರಿಹಾರ ಹೇಳುವೆ. ಹೇಳು, ಅದೇನಿದ್ದರೂ ಮಾಡುವೆ. ನನಗೋರ್ವ ತಮ್ಮನಿದ್ದಾನೆ, ಹೆಸರು ಲಕ್ಷ್ಮಣ. ನಿನಗಿಂತಲೂ ಚೆಲುವನೇ? ನನಗಿಂತಲೂ 100 ಮಡಿ ಚೆಲುವ. ಅಕ್ಕೋ, ಆ ಕೃಷಿ ಹೊಲವ ದಾಟಿದರೆ ಸಿಗುವ ಕಾಡಿನಲ್ಲಿ ಕಟ್ಟಿಗೆ ಸಂಗ್ರಹಿಸುತ್ತಿದ್ದಾನೆ. ನೀನು ಈ ಹಾದಿಯಲ್ಲಿ ಸಾಗಿದರೆ ಆತ ನಿನಗೆ ಸಿಗಬಹುದು. ಹಾಗಾದರೆ ಈಗಲೇ ಹೊರಟೆ. ತುಸು ನಿಲ್ಲ ಚಂದ್ರನಕಿ, ನೀನು ಹೀಗೆ ಹೋದರೆ ಆತ ನಿನ್ನ ಒಪ್ಪಲಾರ. ಹಾಗಾಗಿ ನಾನು ನಿನಗೊಂದು ಕುರುಹು ನೀಡುತ್ತೇನೆ. ಕುರುಹು? ಎಂತ ಕುರುಹು? ಚದುರೇ ಚದುರೇ ಚಂದದಿಂದ ದೂರ ಸರಿ. ಎಲ್ಲ ತರುಣಿ, ಯಾರು ನೀನು? ಇಲ್ಲಿಗೆ ಹೊಸ ಬೆಳಕಿಕಾಂಬೆ? ಏನಿದು ಅಸಂಬದ್ಧ ಪ್ರಲಾಪ ನಿನ್ನದು? ಓ ಕಾಮ ಸನ್ನಿಭ, ಓ ಕಾಮ ಸನ್ನಿಭ ಮಾತ ಕೇಳು. ಅತಿ ಕಾಮಿಸಿ ಬಂದಿಹೆ ಕೃಪಾಳು. ಅಣ್ಣನೆಂದು ಹೀಗಾಡುವನಲ್ಲ, ಇದರಲ್ಲೇನೋ ರಹಸ್ಯವಿದೆ. ಓ ಹೆಣ್ಣೆ ಚಂದನಕಿ. ಹಾ, ಅದೇ ನಿನ್ನ ಅಣ್ಣ ಕಳುಹಿದನೆಂಬುದನ್ನ ಹೇಗೆ ನಂಬಲಿ? ನಿನ್ನ ಅಣ್ಣ ಜಾಣ. ನೋಡಿಲಿ, ಆತ ನನ್ನ ಬೆನ್ನಲ್ಲಿ ನೀನು ನಂಬುವ ಕುರುಹೊಂದನ್ನು ಬರೆದಿದ್ದಾನೆ. ಕುರುಹು ಎಲ್ಲಿ ತೋರಿಸು. ಓ ಚಂದ್ರನಕಿ, ಓ ಲಕ್ಕಣ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ನನ್ನ ಅವಮಾನಿಸಿದ ನೀನು ಇನ್ನಿಗಾಗಿಯೇ ಪರಿತಪ್ಪಿಸುವಂತಾಗಬೇಕು. ಮಾಡದಿದ್ದರೆ ತೊಲಗು. ಸೀತೆ, ನಿನ್ನ ಗಂಡ ನಿನ್ನನ್ನು ಬೆಂಕಿಯಲ್ಲಿಟ್ಟು ಪಾವಿತ್ರತೆಯ ಪರೀಕ್ಷೆ ಮಾಡಬೇಕು. ಹಾಗೆ ಮಾಡದಿದ್ದರೆ ಬಾಯಿ ಮುಚ್ಚು ರಾಕ್ಷಸಿ. ಲಕ್ಷ್ಮಣ, ನನ್ನ ಪ್ರಾಣವನ್ನು ಮೆತ್ತಗಿಸದಿದ್ದರೆ ನಾಳೆಗೆ ಬಿರುಹಿಡಿ ನಿಶಾಚಾರಿ. ಜೀವನ ಪರ್ಯಂತ ನೀನು ಹೆಂಡತಿ ಇಲ್ಲದೆ ನರಳಿ ಸಾಯಬೇಕು. ಹಾಗೆ ಮಾಡದಿದ್ದರೆ ಶೂರ
ನನ್ನ ತಂಗಿಗೆ ಈ ಗದ್ಯ ತಂದವರು. ಅವರ ರುಂಡ ಮುಂಡವ ಚೆಂಡಾಡುವೆ. ಅಣ್ಣ ರಾಘವ ಮಾಡಿದ ಪಾಪಕ್ಕೆ ತಮ್ಮ ಲಕ್ಷ್ಮಣ ಹೂಡಿದ ಕೂಟಕ್ಕೆ. ರಾಘವ ಮಾಡಿದ ಪಾಪಕ್ಕೆ ತಮ್ಮ ಲಕ್ಷ್ಮಣ ಹೂಡಿದ ಕೂಟಕ್ಕೆ. ನನ್ನ ಮೂಗು ಅಂಗವ ಕೊಯ್ದ ಪಾಪಕ್ಕೆ. ನನ್ನ ಮೂಗು ಅಂಗವ ಕೊಯ್ದ ಪಾಪಕ್ಕೆ. ಮಾನ ಉಳಿತೆ ಲಂಕಾ ದ್ವೀಪಕ್ಕೆ. ಯಾಕೆ? ಯಾವ ಕಾರಣಕ್ಕಾಗಿ ಮಾನಹರಣ? ಅಣ್ಣ, ರಾಮನೆಂಬಾತನಿಗೆ ಸೀತೆ ಎಂಬ ಸತಿ ಇದ್ದಾಳೆ. ಆ ಮಣ್ಣಿನ ಮಗಳು ಜಾನಕಿ ಯಾವ ನೆಲದಲ್ಲಿ ಕಾಲಿಟ್ಟರು ಆ ನಾಡು ಫಲ ಪುಷ್ಪಗಳಿಂದ ಅರಳಿ ನಿಂತಿದೆ ಎಂಬ ಪ್ರತೀತಿ ಇದೆ. ಈ ಚಿನ್ನದ ಲಂಕೆಯು ಲಕ ಲಕನೆ ಹೊಳೆಯುತ್ತಿದ್ದರು ಇಲ್ಲಿನ ಮಣ್ಣು ಬರಡಾಗಿವೆ. ಅಲ್ಲದೆ ಚೆಲುವೆಯಾದ ಹೆಣ್ಣು ನನ್ನ ಅಣ್ಣನಿಗಲ್ಲದೆ ಆ ರಾಮನಿಗಿಲ್ಲವೆಂದು ತೀರ್ಮಾನಿಸಿ ಅವಳನ್ನು ತರ ಹೋದರೆ ಆ ರಾಮ ಲಕ್ಷ್ಮಣರು ನನಗೆ ಈ ಗದ್ಯ ಮಾಡಿದರು ನೋಡಣ್ಣ. ತಂಗಿ, ಮಣ್ಣಿನ ಮಗಳು ಕಾಲಿಟ್ಟೆನೆಲ ಅರಳುವುದು. ಜರಕನ ಮಗಳು ಜಾನಕಿ ಅತಿ ಚೆಲೆ ಎಂಬುದ ಬಲ್ಲೆನ. ಅವರಿಗೆ ತಕ್ಕ ಶಾಸ್ತ್ರೀಯ ಮಾಡುವೆ. ಯಾರಲ್ಲಿ ಪುಷ್ಪಕಯವನವನ್ನ ಸಜ್ಜುಗೊಳಿಸೆ. ಅಣ್ಣ ಎಲ್ಲಿಗೆ? ಮಾವ ಮಾರೀಚನಲ್ಲಿಗೆ. ಮಾವ ಮಾರೀಚ ಮಾವ ಮಾರೀಚ ಮಾವ ಮಾರೀಚ ಮಾವ ಮಾರೀಚ. ಬಂಗಾರದ ಜಿಂಕೆಯಾಗಿ ಬಂದ ಮಾರೀಚ. ಬಂಗಾರದ ಜಿಂಕೆಯಾಗಿ ಬಂದ ಮಾರೀಚ. ಮಾವ ಮಾರೀಚ 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 ಮಾವ ಮಾರೀಚ. ಮಣ್ಣಿನ ಮಗಳು ಸೀತೆ ಗಿಡಗಳಿಗೆ ನೀರುಣಿಸುತ್ತಿದ್ದಾಳೆ. ಇದೇ ತಕ್ಕ ಸಮಯ. ಮೊದಲು ಹೋಗಿ ಅವಳ ಮನಸ ಸೂರಗೊಳ್ಳು.
ಬೆಳೆಸಿದ ಮೃಗವಲ್ಲವದು. ಇದು ನಿನ್ನ ಮರಣ ಮಾಡಲು ಬಂದ ದುರುಳರ ಕಪಟವಿದು, ನಂಬು. ಅಣ್ಣ, ಇದ ನಾ ಬಲ್ಲೆ. ಇದು ನಿಜವಾಗಿಯೂ ಆ ಮಾರೀಚ ಮಾಯೇ ದಿಟ್ಟ. ಅಪರೂಪದ ಆ ಮೃಗವು ಕಂಡು ನನ್ನ ಮನ ಬಯಸುತ್ತಿದೆ. ಅದಲ್ಲಿಂದ ಕಣ್ತಪ್ಪಿ ಹೋಗುವ ಮುನ್ನ ಅದ ಹಿಡಿದುತ್ತಾ ದಮ್ಮಯ್ಯ. ರಾಕ್ಷಸರ ಮಾಯೆ ಇದು ಪೂಜಾತೆ, ನಂಬು. ನಿನ್ನ ಕಾಲು ಹಿಡಿದು ಬೇಡಿಕೊಂಬೆ. ಈ 13 ವರ್ಷಗಳಲ್ಲಿ ನಿನ್ನಲ್ಲಿ ನಾ ಏನನ್ನೂ ಬೇಡಿದವಳಲ್ಲ. ನೀ ಆ ಜಿಂಕೆಯ ತಾರದಿರೆ ನಿನ್ನಡೆಗೆ ಬಿದ್ದು ಪ್ರಾಣವ ಬಿಡುವೆ. ಓ ರಾಘವ. ರಾಮ ನಿನ್ನ ದಾಸಿ ನಾನು, ಬೇಡುವೆ ಕೃಪಾಳು. 13 ವರುಷದಲ್ಲಿ ಕೇಳಿದೆನೆ ನಿನ್ನೋಡು. ರಾಮ ನಿನ್ನ ದಾಸಿ ನಾನು, ಬೇಡುವೆ ಕೃಪಾಳು. ಹೇಳುವೆನು ಈಗ ನನ್ನ ಮನದ ಭಾವದ ಮರುಳು. ಚಿನ್ನದ ನಕ್ಷತ್ರಗಳ ಮೈಯ ಮೃಗವ ನೋಡು. ರಾಮ ನಿನ್ನ ದಾಸಿ ನಾನು, ಬೇಡುವೆ ಕೃಪಾಳು. ಮೋಡಗಳ ವೇಗದಿ ಓಡುವ ಕೊಂಬಿನ ಮಿಗ ನೀಡು. ಬೇರೆ ಏನು ಕೇಳೆನು ಕಾಂಚನದ ಆಸೆಯ ನೀರು. ರಾಮ ನಿನ್ನ ದಾಸಿ ನಾನು, ಬೇಡುವೆ ಕೃಪಾಳು. 13 ವರುಷದಲ್ಲಿ ಕೇಳಿದೆನೆ ನಿನ್ನೋಡು. ಹಾ, ಅಳದಿರು, ಬಂದಿದ್ದು ಬರಲಿ. ಅನುಜ ಲಕ್ಷ್ಮಣ, ಮೃಗವ ತರಲು ಕಾಡಿಗೆ ತೆರಳುವೆ. ಅಲ್ಲಿಯ ತನಕ ಕಾಯುತ್ತಿರು ಜತನದಿ ಜಾನಕಿಯ. ಬಂಗಾರದ ಜಿಂಕೆಗೆ ಆರು ಹೋದರೆ ಆದ ಶರದನ ಸುತನ ತನ್ಮಂಗಿ. ಬಂಗಾರದ ವಿಷಕ್ಕೆ ಚಿನ್ನದ ಮೋಹಕ್ಕೆ ಕಂಗೆಟ್ಟಳೋ. ರಾಜರ್ಷಿ ಜನಕನ ಸುತೆ, ರಾಜರ್ಷಿ ಜನಕನ ಸುತೆ, ರಾಜರ್ಷಿ ಜನಕನ ಸುತೆ. ಲಕ್ಷ್ಮಣ ಸೀತೆ, ಆ 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 ಲಕ್ಷ್ಮಣ ಸೀತೆ. ಲಕ್ಷ್ಮಣ, 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 ನಡಿಬೇಗ. ರಾಮ ಕೂಗಿಕೊಳ್ಳುತ್ತಿದ್ದಾನೆ. ರಾಕ್ಷಸರ ಮಾಹಿಗೆ ಕಟ್ಟು ಬಿದ್ದೆವು ನಾವು. ಅತ್ತಿಗೆ ಬೆದರದಿರು. ರಾಮನು ಅಪ್ರಾಕೃತ. ಇದು ಆತನ ಧ್ವನಿಯಲ್ಲ. ಹೋ, ಇದು ನಿಜವಾಗಿಯೂ ರಾಮನದೇ ಧ್ವನಿ. ನಿನ್ನ ಕಾಲ ಹಿಡಿದು ಬೇಡಿಕೊಂಬೆ. ದಯಮಾಡಿ ನನ್ನ ಗಂಡನ ಕಾಪಾಡು ಲಕ್ಷ್ಮಣ. ಅತ್ತಿಗೆ, ನಿನಗಿಂತಲೂ ಮೊದಲೇ ಅಣ್ಣ ನನಗೆ ಗೊತ್ತು. ಇದು
ರಾಕ್ಷಸ ಮಾಯೆ, ನಂಬು. ಸುಮಿತ್ರಾತ್ಮಜಾತ ಪಾತಕ ತಿಳಿಯಿತು. ಬೆಳೆದ ಮೇಲೆ ಕರು ತಾಯನ್ನೇ ಬಯಸುವಂತೆ ಹೆತ್ತ ತಾಯಂತಿರುವ ಅತ್ತಿಗೆಯನ್ನೇ ಬಯಸುತ್ತಿರುವೆಯಪ್ಪ. ಅತ್ತಿಗೆ ಒಬ್ಬ ಹೆಣ್ತನದ ಕಲ್ತನವೇ ಆಗಲಿ. ಅತ್ತಿಗೆ, ಇದೋ ಲಕ್ಷ್ಮಣ ರೇಖೆ ಹಾಕಿದ್ದೇನೆ. ಎಲ್ಲ ಮುಖವಾಡಗಳೇ ಹೀಗೆ ಬನ್ನಿ. ಅತ್ತಿಗೆ, ಇದು ದಾಟಿ ಬಾರದಿರು ಹೊರಗೆ. ನಿನ್ನ ತಾಯಿ ಭೂದೇವಿ ನಿನ್ನ ಕಾಪಾಡುತ್ತಿರಲಿ. ಎಲ್ಲ ಮುಖವಾಡಗಳೇ ಕಾಯುತ್ತಿರಿ ಜತನದಿ ಜಾನಕಿಯ. ಭವತಿ ಭಿಕ್ಷಾಂ ದೇಹಿ. ಅಯ್ಯೋ ಹಸಿವು ತಾಯಿ. ಭವತಿ ಭಿಕ್ಷಾಂ ದೇಹಿ. ಅಯ್ಯೋ ಹಸಿವು ತಾಯಿ. ಭವತಿ ಭಿಕ್ಷಾಂ ದೇಹಿ. ಅಯ್ಯೋ ಹಸಿವು ತಾಯಿ. ದೂರದ ಊರಿನ ಸನ್ಯಾಸಿ ನಾನು, ಅಡುಗೆ ಅಲ್ಲಿಂದ ಬಂದೆ. ಹೊಟ್ಟೆಯ ಹಸಿವು ಕಾಡುತ್ತಲಿದೆ. ಭವತಿ ಭಿಕ್ಷಾಂ ದೇಹಿ. ಅಯ್ಯೋ ಹಸಿವು ತಾಯಿ. ತಾಯೇ, 3 ದಿನಗಳಿಂದ ಕಾಡಲ್ಲೆಲ್ಲ ಅಲೆದಲೆದು ಬಂದಿದ್ದೇನೆ. ಒಳಗೇನಾದರಿದ್ದರೆ ತಂದೆನ್ನ ಹಸಿವ ಹಿಂಗಿಸು. ಅಯ್ಯೋ, ಇದೆಂತ ಸಂಕಷ್ಟ ಬಂದೊದಗಿತು ಈ ಹೊತ್ತಿನಲ್ಲಿ. ಅದೆಲ್ಲಿಂದ ಬಂದರು ಇವರು? ಸನ್ಯಾಸಿ, ಯಾರು ನೀನು? ಎಲ್ಲಿಂದ ಬಂದೆ? ಮುಖವಾಡಗಳೇ, ನೀವು ಯಾರು? ನಾವು ಬರಿಯ ಮುಖವಾಡಗಳು. ನಮಗಾದರೂ ಒಂದೇ ರೂಪ. ಈಗಲ್ಯಾರೋ ಕಪಟ ಸನ್ಯಾಸಿ ದೂತನಿದ್ದಾನೆ. ಸೀತಾಮಾತೆ ನಂಬದಿರಿವನ. ಓ ಹಿರಿಯರೇ, ತಾವು ಬರುವ ತನಕ ಇಲ್ಲಿಂದ ಹೊರಗಡೆ ಇಡಬಾರದೆಂದು ನನ್ನ ಗಂಡ ಮೈದುನರ ಕಟ್ಟಪ್ಪಣೆಯಾಗಿದೆ. ಅಕ್ಕೋ, ಅಲ್ಲಿ ನಾನು ನನ್ನ ಕೈಯಾರೆ ಬೆಳೆಸಿದ ಸೀತಾಫಲ ವೃಕ್ಷವಿದೆ. ಖರ್ಜೂರ ದಾಳಿಂಬೆಗಳು ಮೈ ತುಂಬಿ ನಿಂತಿವೆ. ಹೊಟ್ಟೆ ತುಂಬುವ ತನಕ ತಿಂದು ದಣಿದು ಬಂದ ಎತ್ತಿಗೆ ಅಲ್ಲಿ ದಾಳಿಂಬೆ ಇದೆ, ಇಲ್ಲಿ ಸೀತಾಫಲವಿದೆ. ನೀವೇ ಹೋಗಿ ತಿಂದು ಸಾಯಿರಿ ಎನ್ನಬಹುದೇ? ಮುನಿಗಳು ಮುಂದೆ ಶ್ರಮಿಸಿದರೆ ನಿನ್ನ ವಂಶವೇ ನಿರ್ವಂಶವಾದಿತು. ಜಾಗ್ರತೆ. ಅಯ್ಯೋ ಮುನಿದಿರಿ, ಒಳಗೇನಿರುವುದೋ ಅದನ್ನೇ ತರುವೆ. ಅಬ್ಬಬ್ಬಬ್ಬಾ, ಎಂತ ರೂಪ ಇವಳದು! ಅಯ್ಯಯ್ಯೋ, ಇವರುಗಳು ಮೋಸಗಾರ. ಅಮ್ಮಮ್ಮ, ಕೊಲ್ಲುತ್ತಿಹಳು. ಸೀತಾಮಾತೆ ನಂಬದಿರಿವನ. ನಮ್ಮಂತೆ ಮುಖವಾಡ ಕಟ್ಟವನೀತ. ಸೀತಾಮಾತೆ ನಂಬದಿರಿವನ. ಸೀತಾಮಾತೆಯ ಹೊರತು ಬೇರಾರೂ ನಮ್ಮನ್ನು ಮುಟ್ಟಲಾರದು. ಲಕ್ಷ್ಮಣನ ಪವಿತ್ರ ಬಂಧನದ ಮುಖವಾಡಗಳು ನಾವು. ಸೀತೆ, ಈ ಲಕ್ಷ್ಮಣ ರೇಖೆ ಅಂತ ಮುಖವಾಡಗಳನ್ನ ದಾಟಿ ಬಾ. ಇಲ್ಲದಿದ್ದರೆ ನಿನ್ನ ವಂಶವೇ ನಿರ್ವಂಶವಾದಿತು. ಜಾಗ್ರತೆ. ಬೇಡ. ಬಾ 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 ಸೀತೆ, ಬಾ 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 ಬಾ.
ಪಂಚವಟಿಗೆ ಜೀವ ಕಳೆ ತುಂಬಿದವಳು ಮಣ್ಣಿನ ಮಗಳು ಜಾನಕಿ. ಅವಳ ಬಿಟ್ಟು ದೂರ ಸೊಕ್ಕೆ ಏ ಹದ್ದೇ ಬಾ. ನಿನಗೆ ನನ್ನ ನಿಜವಾದ ರೂಪ ತೋರಿಸುತ್ತೇನೆ. ರಾಮನ ಚರಣವನ್ನು ಕಾಂಬ ತನಕ ಮರಣವಿಲ್ಲ ನಿನಗೆ, ಮರಣವಿಲ್ಲ ನಿನಗೆ, ಮರಣವಿಲ್ಲ ನಿನಗೆ. ಅಣ್ಣ, ರಾಕ್ಷಸರ ಮಾಯಿಗೆ ಗಟ್ಟು ಬಿದ್ದೆವಣ್ಣ ನಾವು. ಹೌದು ಲಕ್ಷ್ಮಣ. ರಾಮ 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 ತಾಯು ರಾಮ 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 ಪಾಲಯ ರಘುವೀರ ಪರಮ ಪವಿತ್ರ ಮೂಲೋಕದೊಡೆಯನೇ ಮೂಲೋಕದೊಡೆಯನೆ ಕೇಳು ವಿನ್ನಪವ ಕೂಳ ರಾವಣ ಕೂಳ ರಾವಣ ಕದ್ದು ಕೊಂದು ಜಾನಕಿಯ ಮೇಲು ಮಾರ್ಗದಿ ಮೇಲು ಮಾದರಿ ಕೋಪವೇಳ್ಯದಿ ನಾನು ರಾಮ ಬಾಲೆ ಕೂಪದಲ್ಲಿ ಕೇಳಿ ಬಾಲೆ ಕೂಗುವದನಿ ಕೇಳಿ ರಾವಣ ನೋಡು ಕಾಳಗಕ್ಕೆದಿರಾಗಿ ಕಾಳಗಕ್ಕಿನಿರಾಗಿ ಕಾಳಗಕ್ಕಿನಿರಾಗಿ ಸಾಗಿದೆ ಹೋಗಿ ರಾಮ ರಾಮ ಮಣ್ಣಿನ ಮಗಳನ್ನು ಕಳೆದುಕೊಂಡ ಈ ಕಾಡು ಅರಳದೋ ರಾಮ 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 ಎನ್ನುತ್ತ ರಾಮನ ಪಾದಕ್ಕಿರಗಿ ಮರಣವಿತ್ತ ಶರಣ ಶ್ರೇಷ್ಠ ಜಟಾಯು ಅಯ್ಯೋ ಜಟಾಯು. ಇಲ್ಲಿಗೆ ಎಲ್ಲವೂ ಮುಗಿಯಿತು ಲಕ್ಷ್ಮಣ. ಇಲ್ಲ ಅಣ್ಣ, ನಿಜವಾದ ರಾಮಾಯಣವು ಇದೀಗ ಶುರುವಾಗಲಿದೆ. ಈ ಅಯೋಧ್ಯ ರಾಮನಿಗಾಗಿ ಇನ್ನು ಅದೆಷ್ಟು ಸಾವುಗಳು ಸಂಭವಿಸಲಿದೆಯೋ ಯಾರಿಗೆ ಗೊತ್ತು. ಆ
रघुपति राघव राजा राम पतित पावन सीताराम रघुपति राघव राजा राम पतित पावन सीताराम ईश्वर अल्लाह तेरे नाम सबको सन्मति दे भगवान रघुपति राघव राजा राम पतित पावन सीताराम रघुपति राघव राजा राम पतित पावन सीताराम ಲಕ್ಷ್ಮಣ ಪ್ರಜ್ಞಾ, ರಾಮ ನವ್ಯಶಕ್ತಿ, ಜಟಾಯು ಸೌರವ್. 9th. ಭಾಗವತ ತನುಶ್ರೀ, ಮೇಳ ಮೇಘನ, ಮೇಘ ಸಾನ್ವಿ, 8th ಮೇಳ, ಮೇಳ ರಮ್ಯ, ಮೇಳ ಭೂಮಿಕಾ, ಮೇಳ ಪ್ರಿಯಾ, ಜಿಂಕೆ ಕೀರ್ತಿ, 8th ಸ್ಟ್ಯಾಂಡರ್ಡ್, ಸಹನಾ 8ನೇ ತರಗತಿ, ಸೀತೆ, ರಜತ್ 9th ಸ್ಟ್ಯಾಂಡರ್ಡ್, ಮಾಯರಾವಣ. ರಾವಣ ಸಂಕೇತ್ 9th ಸ್ಟ್ಯಾಂಡರ್ಡ್. ಶೂರ್ಪನಕ್ಕಿ ನಿಹಾರ್ 9th ಸ್ಟ್ಯಾಂಡರ್ಡ್. ಶ್ರೇಯಾ 8ನೇ ತರಗತಿ, ಮಾಯೇಶ್ವರಪಣಿ, ಆಶಾ ಮೇಳ 8ನೇ ತರಗತಿ, ಸುಮಿತಾ ಮೇಳ 9ನೇ ತರಗತಿ, ಸಾತ್ವಿಕ್ ಮೇಳ 9ನೇ ತರಗತಿ, ಮನೀಶ್ ಮೇಳ 8ನೇ ತರಗತಿ, ಬಾಲಾಜಿ ಮೇಳ 9ನೇ ತರಗತಿ. ನಮಗೆ ಸಂಗೀತದಲ್ಲಿ ಸಹಕರಿಸಿದ ರಂಜಿತ್ ಬರಬೇಕು. ಮತ್ತು ಸಂಗೀತದಲ್ಲಿ ಧನ್ಯ, ಸಮನ್ವಿತ, ಸ್ಫೂರ್ತಿ, ಪಂಚಮಿ, ತನ್ಸಿರ. ಪ್ರಸಾದನದಲ್ಲಿ ನಟರಾಜ್ ಗಂಗೊಳ್ಳಿ. ಬನ್ನಿ ಸ್ಟೇಜಿಗೆ. ನಮ್ಮ ನಾಟಕದ ಚಂಡೆ ನುಡಿಸಿದವನು ಸಂಪ್ರೀತ್ ಅಂತೇಳಿ, 9th ಸ್ಟ್ಯಾಂಡರ್ಡ್. ಆಮೇಲೆ ಅವನ ಜೊತೆಗೆ ಬೇಸಲ್ಲಿದ್ದವನು ರತೀಶ್, 9th ಸ್ಟ್ಯಾಂಡರ್ಡ್. ಸೆಟ್ಟು, ಪ್ರಾಪರ್ಟಿ, ಕಾಸ್ಟ್ಯೂಮನ್ನೆಲ್ಲ ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದವರು ಸಂದೀಪ್ ಅಂತೇಳಿ. ನಮ್ಮ ತಂಡದ ಜೊತೆಗೆ ಟೆಕ್ನಿಕಲ್ ಆಗಿ ಸಹಕರಿಸಿದವನು ನಮ್ಮ ಸ್ಕೂಲಿನ ಹುಡುಗನೇ ಗೌರೀಶ್. ಸರ್ ಬನ್ನಿ ಸರ್. ಸ್ಕೂಲಿನ ಮುಖ್ಯೋಪಾಧ್ಯಾಯರಾದಂಥ ಮಂಜುನಾಥ್ ಸರ್ ಸ್ಟೇಜಿಗೆ ಬರಬೇಕು. ನಿರ್ಮಾಣ ಮಾಡಿದಂಥ ಕಿಶೋರ್ ಸರ್, ನೀವು ಕೂಡ ಸ್ಟೇಜಿಗೆ ಬರಬೇಕು. ಸಲ ಎಲ್ಲ ಕೂತ್ಕೊಂಡು ಒಂದು ಗ್ರೂಪ್ ಫೋಟೋ. ವಿದ್ಯಾರ್ಥಿನಿಯರೇ, ಪಂಚವಟಿಯ ಮಾಯಾ ಮುಖಗಳು ನೋಡಿದ್ರಲ್ಲ ಎಲ್ಲರೂ? ಖುಷಿ ಆಯ್ತಾ? ತುಂಬ ತುಂಬ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರತ್ವಿನ್ ಕೆ ಉಡುಪಿಯವರು ಮತ್ತು ಹಕ್ಕಲಾಡಿ ಶಾಲೆ
ಮುಖ್ಯೋಪಾಧ್ಯಾಯರು ಶಿಕ್ಷಕರು ಎಲ್ಲ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ಮಂಡಳಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಮುಖ್ಯಾಧ್ಯಾಪಕರು ಹಾಗೂ ಸಹ ಶಿಕ್ಷಕರು, ಕರಾವಳಿ ಪ್ರೌಢಶಾಲೆ ಗುರುವಂತೆ ಮುಖ್ಯಾಧ್ಯಾಪಕರು ಹಾಗೂ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುವಂತೆ ಮುಖ್ಯಾಧ್ಯಾಪಕರು ಹಾಗೂ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಸನಮೋಟೆ ನಂಬರ್ 1 ಇವರೆಲ್ಲರಿಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ನಮಗೆ ಪ್ರತಿ ವರ್ಷ ನೀವು ಭಾಳ ಪ್ರೀತಿಯಿಂದ ಸಹಕಾರವನ್ನು ಕೊಡ್ತಾ ಇದ್ದೀರಿ. ಶಾಲೆಯಿಂದ ಈ ಕಾರ್ಯಕ್ರಮಕ್ಕಲ್ಲದೆ ಇನ್ನಿತರ ನಮ್ಮ ನಾಟ್ಯೋತ್ಸವಕ್ಕೆ ಸಂಬಂಧಪಟ್ಟು ಸಹ ನೀವು ಸಹಕಾರವನ್ನು ಕೊಡ್ತಾ ಇದ್ದೀರಿ. ಆದಷ್ಟು ನಾನು ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ, ಈ ಸಾಯಂಕಾಲ ನಡೆಯುವ ಕಾರ್ಯಕ್ರಮಕ್ಕೂ ನೀವೆಲ್ಲ ಪ್ರೇರೇಪಿಸಿ 1 ಗಂಟೆ ಆದರೂ ಈ ಭಾಗದ ಮುಖ್ಯವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಸ್ವಲ್ಪ ಹೊತ್ತಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬರುವಂತೆ ನೀವೆಲ್ಲ ಒತ್ತಾಯಿಸಬೇಕು, ಪ್ರೇರೇಪಿಸಬೇಕು, ಅವರನ್ನು ಕಳಿಸ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇವತ್ತಿನ ಎಲ್ಲ ಸಹಕಾರಕ್ಕೆ ನಾವು ನಮ್ಮ ಶಾಲೆಗೆ, ವಿದ್ಯಾರ್ಥಿಗಳಿಗೆ ಮತ್ತೆಲ್ಲ ಶಿಕ್ಷಕರಿಗೆ ಪುನಃ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಯಾರಾದರೂ ನಿಮ್ಮ ಅನಿಸಿಕೆಯನ್ನು ಒಂದೆರಡೇ ಮಾತುಗಳಲ್ಲಿ ಹೇಳುವುದಾದರೆ, ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು, ಶಾಲೆಗೆ ಸಂಬಂಧಪಟ್ಟವ್ರು ಯಾರೇ ಇರ್ಬೋದು, ಒಂದೆರಡು ಮಾತುಗಳನ್ನು ಹೇಳುವುದಾದರೆ ಅವಕಾಶ ಇದೆ. ಈ ಗುಣವಂತೆಯ ಈ ಪವಿತ್ರವಾದ ನೆಲದಲ್ಲಿ ಪ್ರಾಯಶಃ ಉಡುಪಿ ಜಿಲ್ಲೆಯಿಂದ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಾಗ ಇಲ್ಲೊಂದು ಕಾಂತತ್ವವನ್ನು ನಾವು ಕಂಡ್ವಿ. ದೊಡ್ಡ ದೊಡ್ಡ ಕಲಾವಿದರನ್ನು ಸೃಷ್ಟಿಸಿ ಈ ನಾಡಿಗೆ, ಈ ದೇಶಕ್ಕೆ ನೀಡಿದಂಥ ಪುಣ್ಯಭೂಮಿ ಇದು. ಪ್ರಾಯಶಃ ಇಲ್ಲಿ ನಮ್ಮ ಮಕ್ಕಳು ಕಾಲಿಟ್ಟಾಗ ನಮಗದೇನೋ ಒಂದು ಅಯಸ್ಕಾಂತೀಯವಾದಂಥ ಶಕ್ತಿ ನಮ್ಮನ್ನು ಸೆಳೆದಿತ್ತು. ಒಂದು ದೊಡ್ಡ ಹೆಮ್ಮೆ. ಇಲ್ಲಿ ಒಂದು ಕಾರ್ಯಕ್ರಮಗಳನ್ನು ನಾವಿವತ್ತು ನೀಡ್ತಾ ಇದ್ದೇವೆ ಅನ್ನೋದು ದೊಡ್ಡ ಹೆಮ್ಮೆ ನಮಗೆ. ನಾವಿವತ್ತು 12ನೇ ಈ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇರೋದು. ಪ್ರಾಯಶಃ ಎಲ್ಲ ಪ್ರದರ್ಶನವನ್ನು ಮೀರಿದಂಥ ಒಂದು ಪ್ರದರ್ಶನ ಇದು ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇದೊಂದು ಪುಣ್ಯಭೂಮಿ, ಕಲಾವಿದರು ಇರುವಂಥ ಪುಣ್ಯಭೂಮಿಯಲ್ಲಿ ನಮ್ಮ ಮಕ್ಕಳು ಪ್ರದರ್ಶನವನ್ನು ಮಾಡಿದ್ದಾರೆ. ನೀವೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಇಲ್ಲಿ ಸಂಪೂರ್ಣವಾಗಿ ಈ ವರ್ಷ ಇದು ಕಲಿಕಾ ಚೇತರಿಕೆ ವರ್ಷವಾಗಿದ್ದರು ಇದನ್ನು ಕಲಿತಾ ಇದ್ದಾರೆ. ಕಲಿಕಾ ಚೇತರಿಕೆ ವರ್ಷ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಮಕ್ಕಳೆಲ್ಲ ಕಲಿಕೆಯ ಜೊತೆಗೆ ಎಲ್ಲ ಸಾಂಸ್ಕೃತಿಕ ವಿಚಾರಗಳನ್ನು ಕಲ್ತ್ಕೊಂಡು ಮುಂದೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ, ಬೆಂಬಲ ಈ ಮಕ್ಕಳಿಗಿರಲಿ. ಇಲ್ಲಿ ಓದುತ್ತಿರುವ ಮಕ್ಕಳನ್ನು ನೀವು ಗಮನಿಸಿದ್ರೆ ರಾಷ್ಟ್ರೀಯ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ಪಾಸಾದ 6 ಜನ ವಿದ್ಯಾರ್ಥಿಗಳು ಈ ತಂಡದೊಳಗಿದ್ದಾರೆ. ಇದೊಂದು KS ಎಕ್ಸಾಮ್ ಇದ್ದ ಹಾಗೆ ಪಾಸಾದ 6 ಜನ ಕಲಾವಿದರು ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿರುವ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಮತ್ತು ಈ ಸಂಸ್ಥೆಯ ಸಹಕಾರ ಇರಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತೇನೆ. ತಿಲಕ್ ಸರ್, ತಿಲಕ್ ಬನ್ನಿ, ತಿಲಕ್ ಬನ್ನಿ.